Ratana, Mm. every family has a story, and this project is our way of keeping ours alive. What started as a simple curiosity about our roots quickly turned into a journey across generations, connecting the dots of the names, places, and faces that shaped who we are today. This record is a gift of our children, grandchildren, and generations yet to come, so they will always know where they came from. While we have done our best to gather accurate dates, stories, and photographs, this family history is a living document. We invite you to explore these pages, share your own memories, and help us fill in the missing pieces as our family continues to grow. ಪ್ರತಿಯೊಂದು ಕುಟುಂಬಕ್ಕೂ ಒಂದು ಕಥೆ ಇರುತ್ತದೆ ಮತ್ತು ಈ ಯೋಜನೆಯು ನಮ್ಮದನ್ನು ಜೀವಂತವಾಗಿಡುವ ಒಂದು ಮಾರ್ಗವಾಗಿದೆ. ನಮ್ಮ ಬೇರುಗಳ ಬಗ್ಗೆ ಸರಳ ಕುತೂಹಲದಿಂದ ಪ್ರಾರಂಭವಾದದ್ದು. ನಾವು ಇಂದು ಯಾರೆಂದು ರೂಪಿಸಿದ ಹೆಸರುಗಳು, ಸ್ಥಳಗಳು ಮತ್ತು ಮುಖಗಳ ಚುಕ್ಕೆಗಳನ್ನು ಸಂಪರ್ಕಿಸುವ ತಲೆಮಾರುಗಳಾದ್ಯಂತದ ಪ್ರಯಾಣವಾಗಿ ತ್ವರಿತವಾಗಿ ಬದಲಾಯಿತು. ಈ ದಾಖಲೆಯು ನಮ್ಮ ಮಕ್ಕಳು, ಮೊಮ್ಮಕ್ಕಳು ಮತ್ತು ಮುಂಬರುವ ಪೀಳಿಗೆಗೆ ಉಡುಗೊರೆಯಾಗಿದೆ. ಆದ್ದರಿಂದ ಅವರು ಎಲ್ಲಿಂದ ಬಂದರು ಎಂದು ಅವರಿಗೆ ಯಾವಾಗಲೂ ತಿಳಿದಿರುತ್ತದೆ. ನಿಖರವಾದ ದಿನಾಂಕಗಳು, ಕಥೆಗಳು ಮತ್ತು ಛಾಯಾಚಿತ್ರಗಳನ್ನು ಸಂಗ್ರಹಿಸಲು ನಾವು ನಮ್ಮ ಕೈಲಾದಷ್ಟು ಪ್ರಯತ್ನಿಸಿದ್ದರೂ ಈ ಕುಟುಂಬದ ಇತಿಹಾಸವು ಜೀವಂತ ದಾಖಲೆಯಾಗಿದೆ. ಈ ಪುಟಗಳನ್ನು ಅನ್ವೇಷಿಸಲು, ನಿಮ್ಮ ಸ್ವಂತ ನೆನಪುಗಳನ್ನು ಹಂಚಿಕೊಳ್ಳಲು ಮತ್ತು ನಮ್ಮ ಕುಟುಂಬವು ಬೆಳೆಯುವಂತಿರುವಂತೆ ಕಾಣೆಯಾದ ತುಣುಕುಗಳನ್ನು ತುಂಬಲು ನಮಗೆ ಸಹಾಯ ಮಾಡಲು ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ಆದಿನಾಥ ಸ್ವಾಮಿಯವರು ಜೈನ ಧರ್ಮದ ಮೊದಲ ತೀರ್ಥಂಕರರಾಗಿದ್ದಾರೆ. ಅವರು ವೃಷಭದೇವ ಎಂಬ ಹೆಸರಿನಿಂದಲೂ ಪ್ರಸಿದ್ಧರಾಗಿದ್ದಾರೆ. ಅವರು ಈ ಅವಸರ್ಪಿಣಿ ಕಾಲದ ಆದಿಪುರುಷರಾಗಿದ್ದರಿಂದ ಅವರಿಗೆ ಆದಿನಾಥ ಎಂಬ ಹೆಸರು ಬಂದಿದೆ. ಅವರು ಮಾನವರಿಗೆ ಕೃಷಿ, ವ್ಯಾಪಾರ ಹಾಗೂ ಜೀವನಕ್ಕೆ ಅಗತ್ಯವಾದ ಇತರ ಅನೇಕ ಕೌಶಲ್ಯಗಳನ್ನು ಮೊದಲ ಬಾರಿಗೆ ಬೋಧಿಸಿದರು. ಅವರ ಪವಿತ್ರ ಜೀವನವು ಶಾಂತಿ ಮತ್ತು ಅಹಿಂಸೆಯ ಸಂದೇಶವನ್ನು ಸಾರುತ್ತದೆ. ಭಗವಾನ್ ಮಹಾವೀರರು ಜೈನ ಧರ್ಮದ 24ನೇ ಕೊನೆಯ ತೀರ್ಥಂಕರರು. ಇವರ ಬಾಲ್ಯದ ಹೆಸರು ವರ್ಧಮಾನ. ಇವರ ಮುಖ್ಯ ಸಂದೇಶ ಅಹಿಂಸೆಯೇ ಪರಮ ಧರ್ಮ, ಯಾವ ಜೀವಿಗೂ ಹಿಂಸೆ ಮಾಡಬಾರದು ಎಂಬುದಾಗಿತ್ತು. ಇವರು ಜಗತ್ತಿಗೆ ಶಾಂತಿ, ದಯೆ ಮತ್ತು ಮೋಕ್ಷದ ಮಾರ್ಗವನ್ನು ತೋರಿಸಿಕೊಟ್ಟರು.